ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಸಂಭ್ರಮ ಶನಿವಾರದ ಕಾರ್ಯಕ್ರಮದ ಅಡಿಯಲ್ಲಿ 6ರಿಂದ 8ನೇ ತರಗತಿಗೆ ಇರುವಂತಹ ವಿಷಯವಾದ ಘನತ್ಯಾಜ್ಯ ನಿರ್ವಹಣೆಯ ಅಗತ್ಯತೆ ಹಾಗೂ ಅದರ ವಿಧಾನಗಳು ಯಾವ್ಯಾವುದು ಅನ್ನುವಂತಹ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಸಿ ಕಸ ನಿರ್ವಹಣೆ ಹೇಗೆ ಮಾಡೋದು? ಮನೆಯಲ್ಲಿಯೇ ಹಸಿ ಕಸವನ್ನು ಹಸಿರು ಬಾಕ್ಸ್ನಲ್ಲಿ ಹಾಕಿ ಬೇರ್ಪಡಿಸಬೇಕು. ಹಸಿ ಕಸದೊಳಗೆ ಆಹಾರದ ಉಳಿಕೆ, ಹಣ್ಣು, ತರಕಾರಿ ಸಿಪ್ಪೆ, ಹೂವು, ಎಲೆಗಳು ಇತ್ಯಾದಿಗಳನ್ನು ಮಾತ್ರ ಹಾಕಬೇಕು. ಪ್ಲಾಸ್ಟಿಕ್ಕು, ಲೋಹ, ಕಾಗದ ಮುಂತಾದವು ಸೇರದ ಹಾಗೆ ನೋಡ್ಕೋಬೇಕು. ಈ ಕಸವನ್ನು ಹೊಂಡ ತಯಾರಿಸಿ ಅದರೊಳಗೆ ಹಸಿ ಕಸ ಮತ್ತು ಒಣ ಎಲೆ, ಮಣ್ಣು ಪರ್ಯಾಯವಾಗಿ ಹಾಕಬೇಕು. ಕೆಲವು ವಾರಗಳ ನಂತರ ಅದು ಕೊಳೆತು ಜೈವಿಕ ಗೊಬ್ಬರ ಆಗುತ್ತೆ. ಇದನ್ನು ತೋಟ ಅಥವಾ ಕೃಷಿಯಲ್ಲಿ ಉಪಯೋಗಿಸಬಹುದು. ಹಸಿ ಕಸವನ್ನು ಬಯೋಗ್ಯಾಸ್ ಘಟಕದಲ್ಲಿ ಹಾಕಿದ್ರೆ ಅದು ಮೀಥೇನ್ ಅನಿಲ ಉತ್ಪಾದಿಸುತ್ತೆ. ಈ ಅನಿಲವನ್ನು ಅಡುಗೆ ಅಥವಾ ವಿದ್ಯುತ್ ಉತ್ಪಾದನೆಗೆ ಬಳಸಬಹುದು. ಕೆಲವು ತರಹದ ಹಸಿ ಕಸವನ್ನು ಪಶುಗಳಿಗೆ ಆಹಾರವಾಗಿ ನೀಡಬಹುದು. ಪುರಸಭೆಗಳು ಡೋರ್ ಟು ಡೋರ್ ಕಲೆಕ್ಷನ್ ಮೂಲಕ ಹಸಿ ಕಸವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುತ್ತೆ. ಹೀಗೆ ಸಂಗ್ರಹವಾದಂತಹ ಹಸಿ ಕಸವನ್ನು ಗೊಬ್ಬರ, ಅನಿಲ ಅಥವಾ ಇಂಧನವನ್ನು ಪಡಿಬಹುದು. ಹಸಿ ಕಸ ನಿರ್ವಹಣೆಯಿಂದ ಆಗುವ ಲಾಭಗಳೇನು? ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಸಸ್ಯಗಳ ಬೆಳವಣಿಗೆಗೆ ಸಹಾಯವಾಗುತ್ತೆ. ಡಂಪ್ ಯಾರ್ಡ್ಗಳಲ್ಲಿ ಕಸದ ಪ್ರಮಾಣ ಕಡಿಮೆ ಆಗುತ್ತೆ. ವಾಸನೆ ಮತ್ತು ಕೀಟಗಳ ಸಮಸ್ಯೆ ಕಡಿಮೆ ಆಗುತ್ತೆ. ಪರಿಸರ ಸ್ನೇಹಿ ಜೀವಕ್ಕೆ ಸಹಕಾರ ಆಗುತ್ತೆ. ಒಣ ಕಸ ನಿರ್ವಹಣೆ. ಒಣ ಕಸವನ್ನು ಹಸಿ ಕಸದಿಂದ ಪ್ರತ್ಯೇಕಿಸಿ ಪ್ರತ್ಯೇಕ ಡಬ್ಬದಲ್ಲಿ ಹಾಕಬೇಕು. ಮಲಿನ ಪ್ಲಾಸ್ಟಿಕ್ ಅಥವಾ ಕಾಗದವನ್ನು ಸ್ವಲ್ಪ ತೊಳೆದು ಒಣಗಿಸಿ ಇಡಬೇಕು. ಮರುಬಳಕೆ ಮಾಡಬಹುದಾದಂತಹ ವಸ್ತುಗಳನ್ನು ಪ್ರತ್ಯೇಕವಾಗಿ ಇಡಬೇಕು. ಹಾನಿಕಾರಕ ಪ್ಲಾಸ್ಟಿಕ್ ಅಥವಾ ಗಾಜಿನ ತುಂಡುಗಳನ್ನು ಮುಚ್ಚಿ ಅಥವಾ ಸುರಕ್ಷಿತವಾಗಿ ಇಡಬೇಕು. ಹಳೆಯ ಬಾಟಲಿ, ಡಬ್ಬಿ ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಮನೆಯ ಉಪಯೋಗಕ್ಕೆ ಮತ್ತೆ ಬಳಸಬಹುದು. ಉದಾಹರಣೆ, ಸಸಿಗಳನ್ನು ಬೆಳೆಸಲಿಕ್ಕೆ. ವಿದ್ಯಾರ್ಥಿಗಳು ಅಥವಾ ಕರ್ಮಚಾರಿಗಳಿಗೆ ಕಸದ ವಿಂಗಡಣೆ ಬಗ್ಗೆ ಅರಿವನ್ನು ಮೂಡಿಸಬೇಕು. ಕಾಗದದ ಎರಡೂ ಬದಿಗಳನ್ನು ಬಳಸೋದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದು. ಒಣಕಸ ನಿರ್ವಹಣೆಯಿಂದ ಆಗುವ ಲಾಭಗಳೇನು? ಮಣ್ಣು ಮತ್ತು ನೀರಿನ ಮಾಲಿನ್ಯ ಕಡಿಮೆ ಆಗುತ್ತೆ. ಹೊಸ ವಸ್ತುಗಳನ್ನು ತಯಾರಿಸಲಿಕ್ಕೆ ಅಗತ್ಯವಿರುವ ಮೂಲ ಸಂಪನ್ಮೂಲಗಳ ಉಳಿವಾಗುತ್ತೆ. ಮರು ಸಂಸ್ಕರಣೆ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಕಸದ ಸೂಕ್ತ ವಿಲೇವಾರಿ ಹೇಗೆ ಮಾಡಬಹುದು? ಕಸವನ್ನು ಹಸಿ ಕಸ, ಒಣ ಕಸ, ಹಾನಿಕಾರಕ ಕಸ ಎಂದು 3 ಪ್ರಕಾರಗಳಾಗಿ ವಿಂಗಡಿಸಿ ಸುರಕ್ಷಿತ ಕೇಂದ್ರಗಳಿಗೆ ತಲುಪಿಸಬೇಕು. ಕಸವನ್ನು ಸಂಗ್ರಹಿಸಲಿಕ್ಕೆ ಬೇರೆ ಬೇರೆ ಬಣ್ಣದ ಬಕೆಟ್ಗಳನ್ನು ಇರಿಸಬೇಕು. ಪ್ಲಾಸ್ಟಿಕ್ ಬಾಟಲಿಗಳು, ಲೋಹದ ಡಬ್ಬಿಗಳು, ಕಾಗದ ಇತ್ಯಾದಿಯನ್ನು ರೀಸೈಕಲ್ ಕೇಂದ್ರಗಳಿಗೆ ನೀಡಬೇಕು. ಹಳೆಯ ವಸ್ತುಗಳನ್ನು ತ್ಯಜಿಸುವ ಬದಲು ಮರುಬಳಕೆ ಮಾಡುವಂತಹ ಮಾರ್ಗಗಳನ್ನು ಹುಡುಕಬೇಕು. ಮೆಡಿಕಲ್ ಮತ್ತು ಎಲೆಕ್ಟ್ರಾನಿಕ್ ಕಸವನ್ನು ನೇರವಾಗಿ ಕಸದಲ್ಲಿಡಬಾರ್ದು. ಕಾಂಪೋಸ್ಟಿಂಗ್ ಪಿಟ್ಗಳು ಅಥವಾ ಬಯೋಗ್ಯಾಸ್ ಘಟಕಗಳು ಹಸಿ ಕಸದ ವಿಲೇವಾರಿಗೆ ಉತ್ತಮ. ರಿಡ್ಯೂಸ್, ರೀಯೂಸ್, ರೀಸೈಕಲ್ ಈ 3 ತತ್ವಗಳನ್ನು ಅನುಸರಿಸಬೇಕು. ಸ್ವಚ್ಛತಾ ಅಭಿಯಾನಗಳಲ್ಲಿ ಭಾಗವಹಿಸಿ ಕಸ ಎಸೆಯದ ಸಂಸ್ಕೃತಿಯನ್ನು ಬೆಳೆಸಬೇಕು. ಕಸದಿಂದ ರಸ ಹೇಗೆ ಮಾಡೋದು? ಮಾದರಿಯನ್ನು ಗಮನಿಸ್ಕೊಳ್ಳಿ. ಹಸಿ ಕಸದ ಪುನಃ ಬಳಕೆ ಮಾಡಿ ಅದರಿಂದ ಹಸಿರು ಗೊಬ್ಬರ ತಯಾರಿಸಬಹುದು. ಇದು ಪರಿಸರ ಸ್ನೇಹಿ ವಿಧಾನವಾಗಿದ್ದು ತ್ಯಾಜ್ಯವನ್ನು ಉಪಯುಕ್ತವಾಗಿ ಪರಿವರ್ತಿಸುತ್ತೆ. ಹಸಿ ಕಸವನ್ನು ದಿನವೂ ಒಂದು ಬಕೆಟ್ ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಅದಕ್ಕೆ ಸಣ್ಣ ಪ್ರಮಾಣದ ಮಣ್ಣು ಅಥವಾ ಒಣ ಎಲೆಗಳನ್ನು ಸೇರಿಸಿದರೆ ಇದು ದುರ್ವಾಸನೆಯನ್ನು ತಡೆಯುತ್ತೆ. ಹಳೆಯ ಬಾಟಲಿ, ಡಬ್ಬಿ ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಮನೆಯ ಉಪಯೋಗಕ್ಕೆ ಮತ್ತೆ ಬಳಸಬಹುದು. ಉದಾಹರಣೆಗೆ, ಸಸಿಗಳನ್ನು ಬೆಳೆಸಲಿಕ್ಕೆ, ಅಲಂಕಾರಿಕ ವಸ್ತುಗಳ ತಯಾರಿಕೆಗೆ. ಕಸದಿಂದ ಆಗುವಂತಹ ದುಷ್ಪರಿಣಾಮಗಳು ಗಮನಿಸ್ಕೊಳ್ಳಿ. 1ನೇದು ಪರಿಸರದ ಮೇಲೆ ದುಷ್ಪರಿಣಾಮಗಳು. ಮಣ್ಣಿನ ಮಾಲಿನ್ಯವನ್ನು ಉಂಟುಮಾಡುತ್ತೆ. ಕಸವನ್ನು ನೆಲದಲ್ಲಿ ಹಾಕೋದ್ರಿಂದ ರಾಸಾಯನಿಕಗಳು ಮಣ್ಣಿನಲ್ಲಿ ಬೆರೆತು ಅದರ ಗುಣಮಟ್ಟವನ್ನು ಹಾಳು ಮಾಡುತ್ತೆ. ನೀರಿನ ಮಾಲಿನ್ಯ. ಹಸಿ ಕಸ ಮತ್ತು ಕೈಗಾರಿಕಾ ತ್ಯಾಜ್ಯ ನೀರಿನ ಮೂಲಗಳಲ್ಲಿ ಸೇರಿದರೆ ಕುಡಿಯುವ ನೀರು ಮಲಿನಗೊಳ್ಳುತ್ತೆ.
ವಾಯುಮಾಲಿನ್ಯ. ಕಸ ಸುಟ್ಟಾಗ ವಿಷಕಾರಿ ಅನಿಲಗಳು ಹೊರಬಂದು ಗಾಳಿಯನ್ನು ಕಲುಷಿತಗೊಳಿಸುತ್ತೆ. ಪ್ರಕೃತಿ ಸೌಂದರ್ಯದ ಹಾನಿ. ಕಸದಂತೆ ಬಿದ್ದಿದ್ದರೆ ಸ್ಥಳದ ಸೌಂದರ್ಯ ನಾಶವಾಗುತ್ತೆ. ಎರಡನೇದು, ಮಾನವ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು. ರೋಗ ಹರಡುವಿಕೆ. ಕೊಳೆತ ಕಸದಿಂದ ನೊಣ, ಹುಳು, ಸೊಳ್ಳೆ ಇತ್ಯಾದಿ ಹುಟ್ಕೊಂಡು ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್ ಮುಂತಾದ ರೋಗಗಳನ್ನು ಹರಡ್ತವೆ. ಉಸಿರಾಟದ ಸಮಸ್ಯೆಗಳು. ಕಸ ಸುಟ್ಟಾಗ ಹೊರಬರುವಂತಹ ಹೊಗೆ ಮತ್ತು ಅನಿಲಗಳಿಂದ ಉಸಿರಾಟದ ತೊಂದರೆಗಳು ಉಂಟಾಗ್ತವೆ. ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿ. ವಿಷಕಾರಿ ವಸ್ತುಗಳಿಂದ ಚರ್ಮದ ರೋಗ, ಕಣ್ಣಿನ ಉರಿಯೂತ ಇತ್ಯಾದಿ ಉಂಟಾಗಬಹುದು. ಮೂರನೇದು, ಪ್ರಾಣಿಗಳ ಮೇಲೆ ದುಷ್ಪರಿಣಾಮಗಳು. ಪ್ಲಾಸ್ಟಿಕ್ ಕಸವನ್ನು ತಿನ್ನುವಂತಹ ಪ್ರಾಣಿಗಳು ಸಾಯುವ ಸಾಧ್ಯತೆ ಹೆಚ್ಚಾಗುತ್ತೆ. ಕಸದಿಂದ ನದಿಗಳು ಮತ್ತು ಸರೋವರಗಳು ಕಲುಷಿತವಾಗಿ ಜಲಚರ ಜೀವಿಗಳ ನಾಶವಾಗುವಂಥ ಸಾಧ್ಯತೆ ಇರುತ್ತೆ. ನಾಲ್ಕನೇ ಅಂಶ, ಸಾಮಾಜಿಕ ಮತ್ತು ಆರ್ಥಿಕ ದುಷ್ಪರಿಣಾಮಗಳು. ನಗರ ಮತ್ತು ಹಳ್ಳಿಗಳಲ್ಲಿ ಅಸೌಕರ್ಯ ಹಾಗೂ ದುರ್ಗಂಧದಿಂದ ಬದುಕಿನ ಗುಣಮಟ್ಟ ಕುಸಿತ ಆಗುತ್ತೆ. ಕಸದ ಸಂಗ್ರಹ ಮತ್ತು ವಿಲೇವಾರಿಗೆ ಸರ್ಕಾರಕ್ಕೆ ಹೆಚ್ಚಿನ ವೆಚ್ಚ ಆಗುತ್ತೆ. ಹಂತ 2, ಅನುಭವ. ಅಭಿನಯದ ಅನುಭವ. ಪ್ರಾಣಿಯು ಕಸವನ್ನು ತಿಂದ ನಂತರ ನರಳಾಡಿ ಪ್ರಾಣ ಬಿಡುವಂಥದ್ದು. ಕಸ ವಿಲೇವಾರಿ ಮಾಡದೆ ದುರ್ವಾಸನೆಯಿಂದ ಕೂಡಿದ ನಗರದ ಜನರ ಪರದಾಟದ ಸ್ಥಿತಿಗತಿ. ಗ್ರಾಮದ ಜನರು ಒಂದೆಡೆ ಕಸವನ್ನು ಶೇಖರಿಸಿ ಅದಕ್ಕೆ ಬೆಂಕಿ ಹಚ್ಚುತ್ತಿರೋದು. ಕಸ ವಿಲೇವಾರಿ ಮಾಡಿ ಕಸದ ವಾಹನಕ್ಕೆ ಹಾಕ್ತಾ ಇರುವಂತಹ ಜನರ ಚಿತ್ರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂಕಾಭಿನಯವನ್ನು ಮಾಡುವಂತಹ ಒಂದು ಹಂತವೇ ಅನುಭವ ಹಂತ. ಹಂತ 3, ಅವಲೋಕನ. ಇಲ್ಲಿ ಘೋಷವಾಕ್ಯಗಳನ್ನು ರಚನೆ ಮಾಡಬೇಕು. ಉದಾಹರಣೆಗೆ, ಕಸ ವಿಂಗಡಣೆ ಮಾಡೋಣ, ಸ್ವಚ್ಛ ಭಾರತ ಕಟ್ಟೋಣ. ಒಂದು ಹೆಜ್ಜೆ ಸ್ವಚ್ಛತೆಯೆಡೆಗೆ, ಸ್ವಚ್ಛತೆಯೇ ಶಕ್ತಿ ಅಡಿಗಡಿಗೆ. ಹೀಗೆ ಕೆಲವೊಂದು ಘೋಷವಾಕ್ಯಗಳಿದೆ. ಇದನ್ನು ಕೇಳಿಸ್ಕೊಳ್ಳಿ. ನೀವು ಕೂಡ ಹೆಚ್ಚು ಘೋಷವಾಕ್ಯಗಳನ್ನು ರಚನೆ ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಮ್ಮ ಭೂಮಿಯನ್ನು ಉಳಿಸೋಣ. ಭವಿಷ್ಯ ಪೀಳಿಗೆಗಾಗಿ ಭೂಮಿಯನ್ನು ಉಳಿಸಿ. ಭೂಮಿ ಬದುಕಲು ಯೋಗ್ಯವಾದ ಏಕೈಕ ಗ್ರಹ, ಅದನ್ನು ಉಳಿಸಿ. ಭೂಮಿಯನ್ನು ಉಳಿಸಿ, ಪರಿಸರವನ್ನು ಉಳಿಸಿ. ಪ್ರತಿದಿನವನ್ನು ಭೂಮಿಯ ದಿನವನ್ನಾಗಿ ಮಾಡೋಣ. ನಮ್ಮ ತಾಯಿ ಭೂಮಿಯನ್ನು ಉಳಿಸೋಣ. ಕಾರ್ಯಗತವಾಗುವ ಸಮಯ ಬಂದಿದೆ. ಭೂಮಿಯನ್ನು ಉಳಿಸೋಣ. ಭೂಮಿಯನ್ನು ಮಾಲಿನ್ಯ ಮುಕ್ತವಾಗಿಸಲು ಒಗ್ಗೂಡೋಣ. ಭೂಮಿಯನ್ನು ಜಾಗತಿಕ ತಾಪಮಾನದಿಂದ ರಕ್ಷಿಸೋಣ. ಸುರಕ್ಷಿತ ಭೂಮಿಗಾಗಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡೋಣ. ಕಡಿಮೆ ಮಾಲಿನ್ಯವೇ ಉತ್ತಮ ಪರಿಹಾರ. ಮಾಲಿನ್ಯ ಕಡಿಮೆ ಇದ್ದರೆ ಜೀವನ ಉತ್ತಮವಾಗಿರುತ್ತದೆ. ಮಾಲಿನ್ಯ ನಮ್ಮ ಮೌನ ಶತ್ರು. ಅದನ್ನು ಮೌನವಾಗಿ ನಾಶ ಮಾಡಿ. ಪರಿಸರದ ಆರೋಗ್ಯ ಅಪಾಯಗಳನ್ನು ತಡೆಯಿರಿ. ಶಬ್ದ ಮಾಲಿನ್ಯವನ್ನು ಎದುರಿಸಲು ಮೌನವೇ ಉತ್ತಮ ಆಯುಧ. ವಾಯು ಮಾಲಿನ್ಯವನ್ನು ತಡೆಯಲು ಮರಗಳನ್ನು ನೆಡೋಣ. ಮಾಲಿನ್ಯದ ವಿರುದ್ಧದ ಅತ್ಯುತ್ತಮ ಆಯ್ಕೆ ಗಿಡ ನೆಡುವುದು. ಮಾಲಿನ್ಯ ಆರೋಗ್ಯಕ್ಕೆ ಹಾನಿಕಾರಕ. ವಾಯುಮಾಲಿನ್ಯ ಅನೇಕ ಉಸಿರಾಟದ ಕಾಯಿಲೆಗಳ ಪ್ರಮುಖ ಕಾರಣ. ಘನತ್ಯಾಜ್ಯಗಳು ನಮಗೆ ವರವೋ ಶಾಪವೋ? ಇಂದಿನ ಜಗತ್ತಿನಲ್ಲಿ ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿ ಘನತ್ಯಾಜ್ಯಗಳು ಪರಿಣಮಿಸಿವೆ. ಪ್ರತಿ ಮನೆ, ಕಚೇರಿ, ಕಾರ್ಖಾನೆ, ಆಸ್ಪತ್ರೆ ಎಲ್ಲೆಡೆ ತ್ಯಾಜ್ಯ ಉತ್ಪತ್ತಿ ಅನಿವಾರ್ಯ. ಇವುಗಳನ್ನು ನಾವು ಹೇಗೆ ನಿರ್ವಹಿಸ್ತೇವೆ ಎಂಬುದರ ಮೇಲೆ ಅವು ವರವಾಗಬಹುದು ಅಥವಾ ಶಾಪವಾಗಬಹುದು ಎಂಬುದು ಅವಲಂಬಿಸಿದೆ. ಘನತ್ಯಾಜ್ಯಗಳು ನಮಗೆ ಶಾಪ. ತ್ಯಾಜ್ಯಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡದಿದ್ದರೆ ಪರಿಸರ ಮಾಲಿನ್ಯ ಉಂಟಾಗುತ್ತೆ. ಪ್ಲಾಸ್ಟಿಕ್ಕು, ಲೋಹ, ಗಾಜು ಇವು ನೂರಾರು ವರ್ಷಗಳವರೆಗೆ ನಾಶವಾಗದೆ ಪ್ರಕೃತಿಗೆ ಹೊರೆಯನ್ನು ತಂದೊಡ್ಡುತ್ತೆ. ತ್ಯಾಜ್ಯಗಳ ರಾಶಿಯಿಂದ ದುರ್ವಾಸನೆ, ಕೀಟಗಳ ಹರಡುವಿಕೆ, ಕೊಳಚೆ ನೀರಿನ ಹರಿವು ಇವೆಲ್ಲ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ. ನಗರ ಹಳ್ಳಿಗಳ ಸೌಂದರ್ಯ ಹಾಳಾಗೋದು ಸಹಜ. ಅಸಮರ್ಪಕ ತ್ಯಾಜ್ಯ ನಿರ್ವಹಣೆ
ಜನರ ಜೀವನ ಮಟ್ಟವನ್ನು ಕುಗ್ಗಿಸುತ್ತೆ. ಈ ಕಾರಣಗಳಿಂದ ಘನತ್ಯಾಜ್ಯಗಳು ನಮಗೆ ಶಾಪ ಅನಿಸುತ್ತೆ. ಆದರೆ ತ್ಯಾಜ್ಯಗಳ ವರಮಯ ಮುಖವನ್ನು ನಾವು ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮರುಬಳಕೆ ಮಾಡಿದರೆ ತ್ಯಾಜ್ಯಗಳು ಅಮೂಲ್ಯ ಸಂಪತ್ತಾಗಿ ಪರಿಗಣಿಸುತ್ತವೆ. ಆಹಾರ ತ್ಯಾಜ್ಯ ಮತ್ತು ಸಸ್ಯ ಅವಶೇಷಗಳಿಂದ ಜೈವಿಕ ಗೊಬ್ಬರವನ್ನು ತಯಾರಿಸಿ ಕೃಷಿಗೆ ಉಪಯೋಗಿಸಬಹುದು. ಕೆಲವು ತ್ಯಾಜ್ಯಗಳಿಂದ ಬಯೋಗ್ಯಾಸ್ ಉತ್ಪಾದಿಸಿ ಇಂಧನವನ್ನು ಪಡೆಯಬಹುದು. ಪ್ಲಾಸ್ಟಿಕ್, ಗಾಜು, ಲೋಹಗಳನ್ನು ಮರುಬಳಕೆ ಮಾಡುವ ಮೂಲಕ ಕೈಗಾರಿಕೆಗಳಿಗೆ ಮೂಲ ವಸ್ತುಗಳನ್ನು ಒದಗಿಸಬಹುದು. ಇದರಿಂದ ಉದ್ಯೋಗಾವಕಾಶಗಳು ಕೂಡ ಸೃಷ್ಟಿಯಾಗುತ್ತೆ. ಹೀಗಾಗಿ ತ್ಯಾಜ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದರೆ ಅವು ನಮಗೆ ವರ ಕೂಡ ಆಗುತ್ತೆ. ಅಂತಿಮವಾಗಿ ಘನತ್ಯಾಜ್ಯಗಳು ಸ್ವತಃ ವರವಲ್ಲ, ಶಾಪವೂ ಅಲ್ಲ. ಅವುಗಳ ನಿರ್ವಹಣೆಯ ಮೇಲೆ ಅವುಗಳ ಸ್ವರೂಪ ಅವಲಂಬಿತ ಆಗುತ್ತೆ. ತ್ಯಾಜ್ಯ ಎಂದರೆ ಸಂಪತ್ತು ಎಂಬ ಮನೋಭಾವ ಬೆಳೆಸ್ಕೊಂಡ್ರೆ ಪರಿಸರ ಸಂರಕ್ಷಣೆ ಸಾಧ್ಯ ಆಗುತ್ತೆ. ಹಾಗೆಯೇ ನಿರ್ಲಕ್ಷ್ಯ ಮಾಡಿದ್ರೆ ಅವು ನಮ್ಮ ಬದುಕಿಗೆ ಹೊರೆ ಕೂಡ ಅನಿಸುತ್ತೆ. ಈ ವಿಡಿಯೋವನ್ನು ಕೇಳಿ ಸದುಪಯೋಗ ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶಯ ಆಗಿದೆ. ಧನ್ಯವಾದಗಳು.